ಈ ಸ್ಫಟಿಕ ಕಲ್ಲು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಕಾಲ್ ಬರೋದಿಲ್ಲ, ನಾರ್ಮಲ್ ಕಾಲ್ಸ್ ಎಲ್ಲ ಬರೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾಡಿ. ತುಂಬ ಜನ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾ ಇದ್ದೀರಾ. ಸದ್ಯಕ್ಕೆ ಕ್ಯಾಶ್ ಆನ್ ಡೆಲಿವರಿ ಮಾಡಿಸಿಲ್ಲ. ಹೆಚ್ಚು ಎಲ್ಲಾನು ನಿಮ್ಮ ವಿಡಿಯೋ ಬೆಳೆ ಎಲ್ಲ ಮಾಡ್ಲಕ್ಕ ತುಂಬಾ ಖುಷಿ ಆಯ್ತಕ್ಕ. ವಿಡಿಯೋ ನೋಡಿ ಸ್ಫಟಿಕ ನಾನು ನಮ್ಮ ತಂಗಿ ಇಬ್ಬರು ಕಟ್ಟಿವಕ್ಕ, ಇಬ್ಬರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತಕ್ಕ. ತುಂಬಾ ಧನ್ಯವಾದಗಳಕ್ಕ ನಿಮ್ಗೆ. ಎಷ್ಟು ಧನ್ಯವಾದ ತಿಳಿಸಿದ್ರೂ ಕಡಿಮೆ ಅಕ್ಕ ನಿಮ್ಗೆ. ಕೆಲವ್ರಿಗೆ ಬೇಗ ರಿಸಲ್ಟ್ ಸಿಗುತ್ತೆ, ಕೆಲವ್ರಿಗೆ ಲೇಟಾಗಿ ಸಿಗುತ್ತೆ. ಸರಿನಾ? ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಹೇಗಿದೆ ಆ ಮೂಲಕ ನಿಮಗೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ. ಮತ್ತು 7 ಡೇಸ್ ಸೀಕ್ರೆಟ್ ನಾನು ಹೇಳ್ಕೊಡ್ತೀನಿ. ಕ್ಲೀನಾಗಿ ಮಾಡ್ಕೊಂಡು ಹೋಗಿ. ಯಾವತ್ತೂ ಅದನ್ನು ಮಾಡಬೇಕಾದ್ರೆ ತುಂಬ ಕ್ಲೀನಿಂದ, ಶ್ರದ್ಧೆಯಿಂದ ಮತ್ತು ತುಂಬ ಏನು ಹೇಳೋದು, ನಂಬಿಕೆಯಿಂದ ಮಾಡಬೇಕಾಗುತ್ತೆ ಅದನ್ನು. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ನೀವು ಶ್ರದ್ಧೆಯಿಂದ ಮತ್ತು ನಂಬಿಕೆಯಿಂದ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ಅಕ್ಕ, ಇವತ್ತು ನಿಮ್ಮ ವಿಡಿಯೋ ನೋಡ್ದಕ್ಕ ತುಂಬಾ ಖುಷಿ ಆಯ್ತಕ್ಕ. ಹೆಚ್ಚು ಎಲ್ಲಾನು ನಿಮ್ಮ ವಿಡಿಯೋ ಬೆಳೆ ಎಲ್ಲ ಮಾಡ್ಲಕ್ಕ ತುಂಬಾ ಖುಷಿ ಆಯ್ತಕ್ಕ. ವಿಡಿಯೋ ನೋಡಿ ಸ್ಫಟಿಕ ನಾನು ನಮ್ಮ ತಂಗಿ ಇಬ್ಬರು ಕಟ್ಟಿವಕ್ಕ, ಇಬ್ಬರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತಕ್ಕ. ತುಂಬಾ ಧನ್ಯವಾದಗಳಕ್ಕ ನಿಮ್ಗೆ. ಎಷ್ಟು ಧನ್ಯವಾದ ತಿಳಿಸಿದ್ರೂ ಕಡಿಮೆ ಅಕ್ಕ ನಿಮ್ಗೆ. ಹೌದು, ಸ್ಫಟಿಕ ಕಲ್ಲು ಹೌದು, ಖಂಡಿತ ಅವ್ರು ತುಂಬ ತೊಗೊಂಡಿದ್ದಾರೆ, ಇಲ್ಲ ಅಂತ ಹೇಳ. ಮನೆಗೆ ಮತ್ತು ಹಾಲಿಗೆ ಇಡೋದಕ್ಕೂ ಕೂಡ ತೊಗೊಂಡಿದ್ದಾರೆ, ಕಬೋರ್ಡಲ್ಲಿ ಇಡೋದಕ್ಕೂ ಕೂಡ ತೊಗೊಂಡಿದ್ದಾರೆ. ಹಾಗಾಗಿ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಪಾಪ ಒಳ್ಳೇದಾಗಲಿ, ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ ಆದಷ್ಟು. ಮತ್ತು ತುಂಬ ಜನ ಹೇಳ್ತಾ ಇದ್ದೀರಾ ನನಗೆ ಬೇಕಾ ರಿಪ್ಲೈ ಮಾಡಲ್ಲ ಅಂತ. ಖಂಡಿತ ರಿಪ್ಲೈ ಮಾಡ್ತೀನಿ. ನನ್ನ ಆರ್ಡರ್ಸ್ ಏನಿದೆ ಇವಾಗ ನೋಡಿ, ಒಂದು ಅಂದ್ಕೊಳ್ಳಿ, ಅಂದಾಜು ಒಂದು 50 ಆರ್ಡರ್ಸ್ ಇವತ್ತು ತೊಗೋತೀನಿ ಅಷ್ಟೇ ಅಂತ ಹೇಳಿದ್ರೆ, ಅದಕ್ಕಿಂತ ಜಾಸ್ತಿ ತೊಗೊಂಡು ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಮತ್ತು ಬೇಗ ರಿಪ್ಲೈನೂ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ತೀನಿ ಅಷ್ಟೇ. ಲೇಟ್ ಮಾಡಿದ್ರು ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಮಾಡ್ತೀನಿ. ಹಾಗಾಗಿ ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಕೂಡ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ರಿಪ್ಲೈ ಅನ್ನೋದು ಖಂಡಿತ ಎಲ್ಲರಿಗೂ ಮಾಡ್ತೀನಿ. ಇದು ಕಟ್ಟೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್ ಅಂತ ಆಗುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗುತ್ತೆ. ಕೆಟ್ಟ ದೃಷ್ಟಿ ಯಾರೇ ಏನೇ ಮಾಡಿಸಿದ್ರೂ ಕೂಡ ಅಬ್ಸರ್ವ್ ಆಗುತ್ತೆ. ಮತ್ತು ನಿಮಗೆ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದನ್ನು ಕೂಡ ನಾನು ಹೇಗೆ ಹೇಳ್ಕೊಡ್ತೀನಿ, 7 ಡೇಸ್ ಮೆಥಡ್ ಏನಿದೆ, 7 ಡೇಸ್ ಸೀಕ್ರೆಟ್ ಏನಿದೆ, ಅದನ್ನೆಲ್ಲ ನೀವು ನಿಭಾಯಿಸ್ಕೊಂಡು ಹೋಗಬೇಕು. ಕೆಲವ್ರಿಗೆ ತುಂಬ ಬೇಗ ಸಿಗುತ್ತೆ. ನಾನು ಕಂಡಂಗೆ ಒಂದೇ ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, 2 ದಿನಕ್ಕೆ, 1 ವಾರಕ್ಕೆ, 5 ದಿನಕ್ಕೆ ಹಾಗೂ ಕೂಡ ಸಿಕ್ಕಿದೆ. ಇನ್ನು ಕೆಲವರಿಗೆ ಟೈಮ್ ತಗೊಳ್ಳುತ್ತೆ. 1 ತಿಂಗಳು, 1.5 ತಿಂಗಳು, 2 ತಿಂಗಳು, 20 ದಿನ, 1 ತಿಂಗಳು, ಆ ಥರ ಟೈಮಿಂಗ್ಸ್ ಕೂಡ ಇದೆ. ಏಕೆಂದರೆ ತುಂಬ ಜನ ನನಗೆ ಹೇಳ್ತಾರಲ್ವ, ನೀವು ಕೂಡ ಕೇಳಿದ್ದೀರ ಅಲ್ವಾ ಯಾವಾಗ ರಿಸಲ್ಟ್ ಸಿಕ್ಕಿದೆ ಅನ್ನೋದು ಕೂಡ ನಾನು ಇತ್ತೀಚೆಗೆ ಎಲ್ಲರಿಗೂ ಕೂಡ ಕೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ ಎಷ್ಟು ದಿನಕ್ಕೆ ಸಿಗ್ಬೋದು ಅಂತ. ಹಾಗಾಗಿ ನಾನು ಎಲ್ಲರಿಗೂ ಕೂಡ ರಿಸಲ್ಟ್ ಸಿಕ್ಕಿದೆ ಸಿಸ್ಟರ್ ಅಂತ ನನಗೆ ಹೇಳಿದವ್ರಿಗೆಲ್ಲರಿಗೂ ಕೂಡ ನಾನು ಇತ್ತೀಚಿನ ವಿಡಿಯೋಗಳಲ್ಲಿ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿರ್ಬೋದು ಅಂತ. ಅವರೆಲ್ಲ ಹೇಳ್ತಾರೆ, ಅವ್ರ ಅನಿಸಿಕೆ ಏನಿದೆ ಅವರು ಹೇಳ್ಕೊತಾ ಇರ್ತಾರೆ. ರಿಸಲ್ಟ್ ಸಿಕ್ಕಿದೆ ಅಂದ ತಕ್ಷಣ ಶಾಶ್ವತವಾಗಿ ನಿಮಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದನ್ನು ಇನ್ನೂ ಪ್ರೊಸೀಜರ್ಗಳು ಇರುತ್ತೆ. ಅದು ಬಂದು ಸ್ಟಾರ್ಟಿಂಗ್ ನಿಮಗೆ. ಓಕೆ, ನಿಮಗೆ ಸ್ಟಾರ್ಟಿಂಗ್ ಸಿಕ್ಕಿದೆ ಅಂತ ಹೇಳಿದ್ರೆ ಖುಷಿಪಟ್ಟು, ಮತ್ತು ಇವ್ರಿಗೆ ಯಾಕೆ ಹೇಳಬೇಕು, ಇದನ್ನೆಲ್ಲ ಯಾಕೆ ಹೇಳ್ಕೊಡ್ಬೇಕು ಅವ್ರಿಗೆ ಅಂತ ನೀವು ಸುಮ್ಮನೆ ಆಗಿಬಿಟ್ರೆ ಮತ್ತೆ ಅದು ಸ್ಟಾಪ್ ಹಾಗೆ ಆಗುತ್ತೆ ಖಂಡಿತ. ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅದನ್ನೆಲ್ಲ ನಾನು ಹೇಳ್ತೀನಿ. ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಮತ್ತು ಹೇಗಿದೆ ಅನ್ನೋದು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ. ಮುಂದೆಲ್ಲ ಏನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಅದೆಲ್ಲ ಇರುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಇದನ್ನು ಮನೆಗೆ, ಶಾಪಿಗೆ, ಅಂಗಡಿಗಳಿಗೆ, ಚಿಕ್ಕ ಪುಟ್ಟ ವ್ಯಾಪಾರ ಸ್ಥಳ ಏನೇ ಆದರೂ ಕೂಡ ಕಟ್ಬೋದು. ಮತ್ತು ವೆಹಿಕಲ್ಸ್ಗೆ ಕಟ್ಟಬಹುದು. ವೆಹಿಕಲ್ಸ್ಗೂ ಕಟ್ಟೋದ್ರಿಂದ ನಿಮಗೆ ಇವಾಗ ಕ್ಯಾಬ್ಗಳು, ಆಟೋಗಳು, ಇವಾಗ ಬಾಡಿಗೆ ಲಾರಿ, ಟೆಂಪೋ ಈ ಥರ ಎಲ್ಲ ಓಡಿಸ್ತಾ ಇರ್ತೀರಲ್ಲ, ಅಲ್ಲಿಗೂ ಕೂಡ ಕಟ್ಬೋದು. ಮತ್ತು ಮನೆ ವೆಹಿಕಲ್ಸ್ಗೂ ಕೂಡ ಕಟ್ಬೋದು. ಅದು ಬಂದು ಸೇಫ್ಟಿ ಇರುತ್ತೆ, ಏನೂ ತೊಂದರೆಗಳು ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೂ ಕೂಡ ಕಟ್ಬೋದು ಅಲ್ವಾ. ನಾನು ಹೇಳೋದು ಒಂದೇ ವಿಷಯ, ಅದನ್ನು ನೀವು ಏನೇ ಮಾಡಿದ್ರೂ ಕೂಡ ನಂಬಿಕೆ ಇಟ್ಟು ಮಾಡಬೇಕಾಗುತ್ತೆ. ನಂಬಿಕೆ ಇದ್ದರೆ ಎಲ್ಲನೂ ಕೂಡ ಸಾಧ್ಯ ಆಗೋದು. ಅದನ್ನು ಬಿಟ್ಟು ಏನೋ ಒಂದು
ಕಟ್ಟಿದ್ದೀವಿ ಮುಂದೆ ಏನಾಗುತ್ತೆ ನೋಡೋದಾ ಅಂತ ಬಿಟ್ಬಿಟ್ರೆ ಅದನ್ನು ಕೂಡ ಆಗೋದಿಲ್ಲ. ಅದನ್ನು ಏನು ನಾನು ಹೇಳ್ಕೊಡ್ತಿದ್ದೀನಿ ಅದನ್ನು ಸರಿಯಾದ ವಿಧಾನದಿಂದ ನೀವು ಮಾಡಿಕೊಂಡು ಬರಬೇಕು. ಆವಾಗಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗೋದು ಅಲ್ವಾ. ಮತ್ತು ಮನೆ ತುಂಬ ನೀಟಾಗಿ ಇಟ್ಕೋಬೇಕು. ಮನೆಯಲ್ಲಿ ತುಂಬ ಇವಾಗ ಅಲ್ಲಿಂದಲ್ಲೇ ಕಸಗಳು, ಬಟ್ಟೆಗಳು, ಪಾತ್ರೆಗಳು ಗೊತ್ತಲ್ವಾ ಸ್ವಲ್ಪ ಜನ ಮನೆಗಳಲ್ಲಿ ಅದು ಅಂದರೆ ಅವ್ರಾಗ ಅವ್ರು ಮಾಡಲ್ಲ. ಆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋ ಮನೆಗಳಲ್ಲಿ ಏನೂ ಕೂಡ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಯಾವ ಥರ ಆಗುತ್ತೆ ಅಂದರೆ ಆಮೇಲೆ ಮಾಡ್ಕೊಳ್ಳೋಣ, ನನಗೆ ಕೈ ನೋವು ಬರ್ತಾಯಿದೆ, ಕಾಲು ನೋವು ಬರ್ತಾಯಿದೆ, ತಲೆನೋವು, ತುಂಬ ತಲೆನೋವು, ನೆಮ್ಮದಿ ಇಲ್ಲ, ಏನೇನು ಮಾಡೋದು ಕೆಲಸಗಳು, ಆ ಥರ ಎಲ್ಲ ಅನಿಸ್ತಾ ಇರುತ್ತೆ ಮನಸ್ಸಿಗೆ. ಆ ಥರ ಎಲ್ಲ ಅನಿಸ್ದಾಗ ನೆಗೆಟಿವ್ ಎನರ್ಜಿಗಳು ತುಂಬ ಇದ್ದಾವೆ, ಅದು ನಮ್ಮನ್ನು ಏನೂ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅರ್ಥ ಇರುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂದರೆ ಒಂದು ಮನಸ್ಸಿಂದ ಎದ್ದು ಎಲ್ಲನೂ ಕೂಡ ಮಾಡಬೇಕು. ಒಂದೇ ಮನಸ್ಸಿಂದ ಇವಾಗ ನಾವು ಮಲಗಿದ್ರೆ ಮಲಗೇ ಇರ್ತೀವಿ ಅಲ್ವಾ. ಹಾಗಾಗಿ ನಾವು ಈಗ ಆಗಿದೆ, ಈಗ ಅಂದ್ಕೊಳ್ಳಿ, ಇವಾಗ ನನ್ನ ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ಳಿ. ನಾನು ಏನು ಹೇಳ್ತಾ ಇದ್ದೀನಿ, ಇವಾಗ ವಿಡಿಯೋ ನೋಡಿದ ತಕ್ಷಣ ನೀವು ಯಾವ ಟೈಮಲ್ಲಿ ನೋಡ್ತಿರೋ ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಎದ್ದು ಫಸ್ಟು ಏನು ಕೆಲಸಗಳಿದೆ, ಚಿಕ್ಕ ಪುಟ್ಟ ಮನೆ ಕೆಲಸಗಳು ಏನಿದೆ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ನಿಮಗೆ ಬೇಜಾರಾಗ್ತಿದೆಯಾ ಮನೆ ಕೆಲಸ ಮಾಡೋಕ್ಕೆ, ನೀವು ಒಬ್ಬರೇ ಇದ್ದೀರಾ, ಆವಾಗ ಏನು ಮಾಡಿ, ಒಂದು ಈ ಥರ ವೀಡಿಯೋಸ್ನ ಹಾಕ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಸ್ವಲ್ಪ ಬ್ಲೂಟೂತ್ ಹಾಕ್ಕೊಂಡಾದರೂ ಹಾಕ್ಕೊಳ್ಳಿ, ಇಲ್ಲ ಸೌಂಡ್ ಜಾಸ್ತಿ ಕೊಟ್ಟು ಒಂದು ಕಡೆ ಫೋನನ್ನು ಇಟ್ಟು ಮನೆ ಕೆಲಸನೆಲ್ಲ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸಾಂಗ್ ಹಾಕ್ಕೊಳ್ಳಿ, ನಿಮಗೇನೋ ಒಂದು ನೆಮ್ಮದಿ ಸಿಗೋ ಥರ ಸಾಂಗ್ ಹಾಕ್ಕೊಳ್ಳಿ. ಅದೂ ಬೇಡವಾ, ಇಲ್ಲ ನಿಮ್ಗೆ ಕ್ಲೋಸ್ ಫ್ರೆಂಡು, ಅವ್ರ ಜೊತೆ ನಾನು ಏನೇ ಹಂಚ್ಕೊಂಡ್ರು, ಅವ್ರ ಜೊತೆ ಏನೇ ಮಾತಾಡಿದ್ರು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಹಾಗಿದ್ರೆ ಅವ್ರ ಜೊತೆ ಕಾಲಲ್ಲಿ ಮಾತಾಡ್ತಾನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬನ್ನಿ. ಆ ಥರ ಮಾಡ್ಕೊಂಡು ಬನ್ನಿ, ಸರಿನಾ. ಈ ಸ್ಫಟಿಕ ಕಲ್ಲು ನಿಜ ಎಷ್ಟು ಜನರ ಜೀವನ ಚೇಂಜ್ ಮಾಡಿದೆ ಅಂದರೆ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಜನರ ಜೀವನ ಚೇಂಜ್ ಮಾಡಿದೆ. ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಇದನ್ನು ಸರಿಯಾದ ವಿಧಾನದಲ್ಲಿ ಹೇಗೆ ಕಟ್ಟೋದು, ಸರಿಯಾದ ವಿಧಾನದಲ್ಲಿ ಹೇಗೆ ನಡೆಸ್ಕೊಂಡು ಬರೋದು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಇವಾಗ ನಾನು ವೀಡಿಯೋಸ್ನ ನೋಡಿ ತುಂಬ ಜನ ಇದನ್ನು ಕಟ್ಟಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಎಲ್ಲರಿಗೂ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ಸಿಗುತ್ತೆ. ಸ್ವಲ್ಪ ಜನಕ್ಕೆ ಬೇಗ ಸಿಗುತ್ತೆ, ಸ್ವಲ್ಪ ಜನಕ್ಕೆ ಲೇಟಾಗಿ ಸಿಗುತ್ತೆ. ಅದನ್ನು ತಾಳ್ಮೆಯಿಂದ ನೀವು ಮಾಡ್ಕೊಂಡು ಹೋಗಬೇಕು, ಅಷ್ಟೇ ನಾನು ಹೇಳೋದು. ಕೆಲವರು ತುಂಬ ಅರ್ಜೆಂಟ್ ಮಾಡ್ತೀರಾ, ಇಲ್ಲ ನನಗೆ ಇಷ್ಟೇ ದಿನಕ್ಕೆ ಸಿಗಲೇಬೇಕು, ಅವರಿಗೆ ಸಿಕ್ಕಿದೆ, ನನಗೆ ಯಾಕೆ ಸಿಕ್ಕಿಲ್ಲ, ಇಷ್ಟೇ ದಿನಕ್ಕೆ ಸಿಗಬೇಕು ಅಂತ. ಆ ಥರ ಅಂದರೆ ಇವಾಗ ನಾವು ಹೇಳಿದ ಮಾತು ಕೇಳಬೇಕು ಅಂತ ನಾವು ಇತ್ತೀಚಿನ ಮಕ್ಕಳಿಗೆ ಹೇಳಿದ್ರೇ ಕೇಳಲ್ಲ. ಈ ಥರ ಕಂಡೀಷನ್ ಮಾಡಿದ್ರೆ ಆಗುತ್ತಾ? ಆಗಲ್ಲ. ಬಟ್ ನಾವು ಹೇಗೆ ಅದರ ಫಲ ನಾವು ಹೇಗೆ ಕೊಡ್ತೀವಿ ಅದು ನಮಗೆ ರಿಟರ್ನ್ ಅನ್ನೋದು ಸಿಗುತ್ತೆ. ಹಾಗಾಗಿ ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಏನೇ ಒಂದು ಮಾಡಿದ್ರೂ ಕೂಡ ಅದ್ರ ಫಲ ಅನ್ನೋದು ನಮಗೆ ಸಿಗೋದು. ಅದನ್ನು ಬಿಟ್ಟು ನಾವು ಆಗಲೇಬೇಕು ಅಂತ ಕಂಡೀಷನ್ಗಳೆಲ್ಲ ಮಾಡ್ಕೊಂಡು ಹೋದರೆ ಅದು ಸಿಗೋದು ಕೂಡ ಸಿಗೋದಿಲ್ಲ. ಅಷ್ಟೇ ನಾನು ಹೇಳೋದು. ಮತ್ತು ಇದನ್ನು ತುಂಬ ಜನ ಕಟ್ಟಿದ್ದೀರಾ, ಇಲ್ಲ ಅಂತ ಹೇಳಲ್ಲ, ತುಂಬ ಜನ ಕಟ್ಟಿದ್ದೀರಾ. ಕಟ್ಟಿದ ಮೇಲೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಅದಾದಮೇಲೆ ನನಗೆ ಇನ್ಫಾರ್ಮ್ ಮಾಡಿ, ಈ ಥರ ರಿಸಲ್ಟ್ ಸಿಕ್ಕಿದೆ ಸಿಸ್ಟರ್ ಇಷ್ಟು ದಿನಕ್ಕೆ ಅಂತ. ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಅಷ್ಟಕ್ಕೆ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಏನು ನಿಮಗೆ ಹೊಸದಲ್ಲಿ ರಿಸಲ್ಟ್, ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹೋಗ್ತಾ ಹೋಗ್ತಾ ಕಡಿಮೆ ಆಗ್ಬೋದು, ಕಡಿಮೆ ಆಗಲೇಬಾರ್ದು ಅನ್ನೋದು ಮುಂದಿನ ಮೆಥಡ್ಸ್ಗಳಿರುತ್ತೆ. ಅದನ್ನು ನೀವು ಫಾಲೋ ಮಾಡಬೇಕು.